ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯನ್ನ ಟೀಮ್ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಅಂತಿಮ ಟೆಸ್ಟ್ ಪಂದ್ಯವನ್ನ 7 ವಿಕೆಟ್ನಿಂದ ಗೆಲ್ಲುವ ಮೂಲಕ ಗಿಲ್ ಪಡೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ. ಹಾಗಿದ್ರೆ ಟೀಮ್ ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ಪಂದ್ಯ ಹೇಗಿತ್ತು? 3 ದಿನದಲ್ಲಿ ಮುಗಿಯುವ ಆಟಕ್ಕೆ ಟೀಮ್ ಇಂಡಿಯಾ 5 ದಿನ ತೆಗೆದುಕೊಂಡಿದ್ದು ಯಾಕೆ? ಕೊನೆ ದಿನಕ್ಕೆ ಕೆಎಲ್ ರಾಹುಲ್ ಆಟ ಹೇಗಿತ್ತು? ಇವೆಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ವೆಸ್ಟ್ ಇಂಡೀಸ್ ವಿರುದ್ಧದ 2 ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿಯ 2ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಟೀಮ್ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಸರಣಿಯನ್ನ 2-0ಯಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸಿದೆ ಭಾರತದ ಗೆಲುವಿಗೆ ಇನ್ನೂ 58 ರನ್ ಅವಶ್ಯಕತೆ ಇತ್ತು ಇವತ್ತು. ಆದರೆ 4ನೇ ದಿನದಾಟದ ಅಂತ್ಯಕ್ಕೆ 30 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದ ಸಾಯಿ ಸುದರ್ಶನ್ ಇಂದು ಕೇವಲ 7 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು 76 ಎಸೆತಗಳನ್ನು ಎದುರಿಸಿದ ಸಾಯಿ ಸುದರ್ಶನ್ 5 ಬೌಂಡರಿಗಳ ಸಹಿತ 37 ರನ್ ಗಳಿಸಿ ರೋಸ್ಟನ್ ಚೇಸ್ ಬೌಲಿಂಗ್ನಲ್ಲಿ ಹೋಪ್ಗೆ ಕ್ಯಾಚ್ ಅನ್ನು ನೀಡಿ ಔಟ್ ಆದರು. ನಂತರ ಬಂದ ನಾಯಕ ಗಿಲ್ ಹೊಡಿಬಡಿ ಆಟಕ್ಕೆ ಮುಂದಾಗಿ ಕೇವಲ 15 ಎಸೆತಗಳಲ್ಲಿ ತಲಾ 1 ಬೌಂಡರಿ, ಸಿಕ್ಸರ್ ಸೇರಿ 13 ರನ್ ಗಳಿಸಿ ಚೇಸ್ಗೆ 2ನೇ ಬಲಿಯಾದರು. ನಂತರ ಬಂದ ಕರ್ನಾಟಕದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ್ರು. ಒಂದು ಬದಿಯಲ್ಲಿ ವಿಕೆಟ್ಗಳು ಬೀಳ್ತಾ ಇದ್ರೂ ಸಹ ಸಂಯಮ ಕಳೆದುಕೊಳ್ಳದೆ ಬ್ಯಾಟ್ ಮಾಡಿದ ರಾಹುಲ್ ತಮ್ಮ ಟೆಸ್ಟ್ ಜೀವನದ 20ನೇ ಅರ್ಧಶತಕವನ್ನು ಬಾರಿಸಿ ಮಿಂಚಿದ್ರು. ಇವರು 108 ಎಸೆತಗಳಲ್ಲಿ 6 ಬೌಂಡರಿ, 2 ಸಿಕ್ಸರ್ ನೆರವಿನೊಂದಿಗೆ ಅಜಯ 58 ರನ್ ಸಿಡಿಸಿದ್ರು. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ ಜುರೇಲ್ ಅಜಯ 6 ರನ್ ಬಾರಿಸಿ ಗೆಲುವಿನ ಗಡಿಯನ್ನ ದಾಟಿಸಿದ್ರು. ಈ ಗುರಿಯನ್ನ ನಿನ್ನೆ ಮಧ್ಯಾಹ್ನದಿಂದ ಬೆನ್ನತ್ತಿದ ಗಿಲ್ ಪಡೆ ಇಂದು ಬೆಳಗ್ಗೆ ಗೆದ್ದು ಬೀಗಿದೆ. ಜೈಸ್ವಾಲ್, ಸಾಯಿ ಸುದರ್ಶನ್, ಗಿಲ್ ಸೇರಿ 3 ವಿಕೆಟ್ ಕಳೆದುಕೊಂಡು ಗೆಲುವಿನ ಗುರಿಯನ್ನ ಮುಟ್ಟಿದೆ. ಈ ಟೆಸ್ಟ್ ಪಂದ್ಯವು 4ನೇ ದಿನದಂದು ಕೊನೆಗೊಳ್ಳಬೇಕಾಗಿತ್ತು. ಆದರೆ ವೆಸ್ಟ್ ಇಂಡೀಸ್ 10ನೇ ವಿಕೆಟ್ ತೋರಿದ ಅದ್ಭುತ ಬ್ಯಾಟಿಂಗ್ನಿಂದಾಗಿ ಭಾರತ ತನ್ನ ಗೆಲುವಿಗಾಗಿ 5ನೇ ದಿನಕ್ಕೆ ಹೋಗುವಂತಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 518 ರನ್ಗಳಿಗೆ ತಮ್ಮ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರವಾಸಿ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 248 ರನ್ಗಳಿಗೆ ಆಲ್ಔಟ್ ಆಯಿತು. ನಂತರ ಭಾರತ ಫಾಲೋ ಆನ್ ಅನ್ನ ಜಾರಿಗೊಳಿಸಿತ್ತು. 2ನೇ ಇನ್ನಿಂಗ್ಸ್ನಲ್ಲಿ ಕೊಂಚ ಪ್ರತಿರೋಧ ತೋರಿಸಿದ ವೆಸ್ಟ್ ಇಂಡೀಸ್ ತಂಡ 390 ರನ್ ಗಳಿಸಿ ಭಾರತಕ್ಕೆ 121 ರನ್ಗಳ ಗುರಿಯನ್ನ ನೀಡಿತ್ತು. ಭಾರತ ಈ ಸಾಧಾರಣ ಗುರಿಯನ್ನ 3 ವಿಕೆಟ್ ಕಳೆದುಕೊಂಡು ಗೆಲುವನ್ನು ಸಾಧಿಸಿತು. ಟೀಮ್ ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧ 2ನೇ ಟೆಸ್ಟ್ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿ ಜಯ ಸಾಧಿಸುತ್ತಿದ್ದಂತೆ ಹೊಸ ದಾಖಲೆಯನ್ನು ಕೂಡ ಬರೆದಿದೆ. ಭಾರತ ಒಂದು ತಂಡದ ವಿರುದ್ಧ ಸತತ 10ನೇ ಸರಣಿ ಗೆಲುವಿನ ನಗೆಯನ್ನ ಈ ಮೂಲಕ ಬೀರಿದೆ. ಭಾರತ ಒಂದು ತಂಡದ ವಿರುದ್ಧ ಸತತ 10ನೇ ಸರಣಿ ಗೆಲುವಿನ ನಗೆಯನ್ನ ಈ ಮೂಲಕ ಬೀರಿದೆ. ನಮಸ್ಕಾರ.